ಇದು ತೆಲಂಗಾಣ ಕಲ್ಪನಾ ಇರಲಿ ಮಗ. ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಬರೇ ಸಂಸ್ಕೃತಿ ಸಂಸ್ಕಾರದ ಬಗ್ಗೆನೇ ಸ್ವಾಮಿ ವಿವೇಕಾನಂದ್ರ ಹಿಂದೆ ಅಮೇರಿಕದೊಳಗೆ ಚಿಕಾಗೋದೊಳಗೆ ಮಾತಾಡಿದ್ದು ಇಡೀ ವಿಶ್ವ ದಾಖಲೆ ಆಗೋಯ್ತು. ಅವ್ರು ಏನು ಬೇರೆ ಮಾತಾಡಿಲ್ಲ ಏನ್ರಿ. ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕಿಂದ ಹೋದಾಗ ಸುಮಾರು 7 ದಿನದಿಂದ ಸಭೆ ಇತ್ತು ಏನ್ರಿ. 7 ದಿನದಿಂದ ಸಭೆ ಆದ್ರೆ ಸ್ವಾಮಿ ವಿವೇಕಾನಂದರ ಉಡುಗೆ ತೊಡುಗೆಗಳನ್ನು ನೋಡಿ ಸ್ವಾಮಿ ವಿವೇಕಾನಂದರಿಗೆ ಮಾತಾಡೋಕ್ಕಿಂತ ಸಮಯ ಕೊಟ್ಟಿದ್ದಿಲ್ಲ. ಪಾಪ ಎಲ್ಲ ದೇಶದ ಜ್ಞಾನಿಗಳೆಲ್ಲ ಕೂಡ್ಯಾರೆ. ಎಲ್ಲ ದೇಶದ ಜ್ಞಾನಿಗಳ ಉಡುಗೆ ತೊಡುಗೆ ಅಂತದೋ ಪ್ಯಾಂಟ ಬೂಟ ಹ್ಯಾಟು ಕೋಟು ಇದನ್ನೆಲ್ಲ ಹಾಕೊಂಡ ಇನ್ನಿತರ ದೇಶದ ಜ್ಞಾನಿಗಳಿದ್ರೆ, ಆದರೆ ಸ್ವಾಮಿ ವಿವೇಕಾನಂದರು ಮಾತ್ರ ನಾವು ಹೆಂಗೆ ತಲೆಗೆ ರುಮಾಲ ಸುತ್ತೀನಿ ಪೇಟ ಸುತ್ತಗೊತ್ತಿದ್ರು, ಕಾವಿ ಬಟ್ಟೆ ತೊಡ್ತಿದ್ರು. ಸ್ವಾಮಿ ವಿವೇಕಾನಂದರು ನೋಡ್ಲಿಕ್ಕಿಂತ ಒಳ್ಳೆ ಸುಂದರನಾಗಿರ್ತಕ್ಕಂಥ ಆಳ, ಮೇಲೆತ್ತಿರಂದ ಆಳ. ಯಾವಾಗಿಂದ ಪೇಟ ಗಿಟ್ಟ ಸುತ್ತಕೊಂಡಿದ್ದು ನೋಡಿ ಯಾವುದೋ ದೇಶದಿಂದ ಹುಚ್ಚದ ತಿಳ್ಕೊಂಡಿದ್ರು. 1 ದಿವಸ ಆಯಿತು, 2 ದಿವಸ ಆಯಿತು, ಹೋಗಿ ಅಂದ ಸ್ವಾಮಿ ವಿವೇಕಾನಂದರು ಕೇಳ್ತಿದ್ರಪ್ಪ, ನಾನು ಒಬ್ಬ ಭಾರತ ದೇಶದ ಜ್ಞಾನಿಯಾಗಿ ಬಂದೇನೆ, ನನಗೂ ಒಂದು 5 ನಿಮಿಷದಿಂದ ಮಾತಾಡೋಕ್ಕಂದ ಅವಕಾಶ ಕೊಡ್ರಿ ತಿಳ್ಕೊಂಡ್ರ. ಸುಮಾರು 4ನೇ ದಿವಸಕ್ಕಿಂದ ಸ್ವಾಮಿ ವಿವೇಕಾನಂದರಿಗೆ ಏನು ಮಾತಾಡ್ತಾನೆ ಮಾತಾಡಲಿ, ಒಂದು 5 ನಿಮಿಷದಿಂದ ಟೈಮ್ ಕೊಡ್ರಿ ತಿಳ್ಕೊಂಡಂದಾಗ ಅವನಿಗೆ ಸ್ವಾಮಿ ವಿವೇಕಾನಂದರಿಗೆ ಕೊಟ್ಟಿದ್ದು 10 ನಿಮಿಷ ಟೈಮ್. ಕಲ್ಪನೆ ಇರಲಿ ಮಗ. ಸ್ವಾಮಿ ವಿವೇಕಾನಂದರು ಎಂಥ ಜ್ಞಾನಿಗಳ ತಿಳ್ಕೊಂಡದಕ್ಕೆ ಕೇಳಿದ್ರೆ ಸ್ವಾಮಿ ವಿವೇಕಾನಂದರಿಗೆ ಕೊಟ್ಟಿದ್ದಿಂದ 10 ನಿಮಿಷ ಟೈಮ್ ಆದರೆ ಸ್ವಾಮಿ ವಿವೇಕಾನಂದರು ಬೇರೆದು ಯಾವುದನ್ನು ಕೂಡ ಹೇಳಿಲ್ಲ. ಯಾವ ಸಂಸ್ಕೃತ ಶ್ಲೋಕ ಅದು ಇದು ಯಾವುದು ಕೂಡ ಹೇಳಿಲ್ಲ. ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕಾರ, ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ಸಂಸ್ಕೃತಿ, ನಮ್ಮ ಭಾರತ ದೇಶದೊಳಗಿರ್ತಕ್ಕಂಥ ದೇವರುಗಳ ಬಗ್ಗೆ ಹಿಂಗೆ ಸ್ವಾಮಿ ವಿವೇಕಾನಂದರು ಮಾತಾಡಕತ್ರ 1 ತಾಸು ಮೇಲೆ ಮಾತಾಡಿದ್ರು ಯಾರಿಗೂ ಟೈಮ್ ಆಗಿದ್ದೆ ಅಂದ ಅರಿವೇ ಇದ್ದಿದ್ದಿಲ್ಲ. ಯಾವಾಗಿಂದ ಅರಿವೇ ಇದ್ದಿದ್ದಿಲ್ಲ. ಯಾಕ? ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಏನ್ರಿ. ಇವತ್ತು ನಾ ಪ್ರವಚನ ಪ್ರಾರಂಭ ಮಾಡಾಗ ಯಾವತ್ತು ಸಿಂದಗಿ ಪಟ್ಟಣದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ನಿಮ್ಮನ್ನೆಲ್ಲ ತಂದೆ ತಾಯಿ ಅಂತೀನಿ ಏನ್ರಿ, ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ ಎತ್ತಿ ಕೊಡಂತೀವಿ ಅಂತೀವಿಲ್ರಿ. ನಾವು ನಿಮ್ಮನ್ನು ತಂದೆ ತಾಯಿ ರೂಪದೊಳಗಿಂದ ನೋಡ್ತೀವಿ ಏನ್ರಿ. ಜಗತ್ತಿನೊಳಗಿಂದ ಇನ್ನೊಬ್ಬ ಹೆಣ್ಣಿನನ್ನ ಇನ್ನೊಬ್ಬ ಪುರುಷನನ್ನ ಏನ್ರಿ ತಂದೆ ತಾಯಿ ರೂಪದೊಳಗಿಂದ ನೋಡ್ತಕ್ಕಂಥ ಏಕೈಕ ದೇಶ ಎತ್ತುಕೊಂಡ್ರದ್ದು ಭಾರತ ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ ಏನ್ರಿ. ನಿಮ್ಮನ್ನ ತಾಯಿ ಅಂತೀವಿ, ನಿಮ್ಮನ್ನ ಅಕ್ಕ ಅಂತೀವಿ. ಈ ದೃಷ್ಟಿಯಿಂದ ನೋಡ್ತಕ್ಕಂಥ ನಮ್ಮ ಭಾರತ ದೇಶ ಬಂದೆ. ಸ್ವಾಮಿ ವಿವೇಕಾನಂದ್ರ ವೇದಿಕೆ ಮ್ಯಾಗ ಹೋಗಿ ನಿಂತುಕೊಳ್ಳೇನೆ ಏನ್ರಿ, ಇನ್ನಿತರ ದೇಶದವ್ರು ಏನಂತಾರ್ರಿ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್. ಇಲ್ಲ ಅದನ್ನ ನೋಡಿ ನಮ್ಮಲ್ಲಿನೂ ಕೂಡ ಇಂಗ್ಲೀಷ್ ಕಲ್ತವ್ರು ಚಾಲೂ ಮಾಡ್ಯಾರ ಏನ್ರಿ. ಅವ್ರು ಏನಂತಾರ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್. ಸ್ವಾಮಿ ವಿವೇಕಾನಂದರು ಇದನ್ನಲ್ಲಿಲ್ಲ. ಸ್ವಾಮಿ ವಿವೇಕಾನಂದ್ರ ಅಂತಾರೆ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಹತ್ತಿಕೊಂಡ್ರ. ವೇದಿಕೆ ಮೇಲೆ ಮಾಯ್ಕೆ ಮುಂದೆ ನಿಂತು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಹತ್ತಿಕೊಂಡ್ರ, ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಎತ್ತಿಕೊಂಡ್ರು. ಎಲ್ಲ ದೇಶದ ಜನ ಗಾಬರಿ ಆಯಿತು. ಯಾಕೆ ನಮ್ಮನ್ನು ಅಕ್ಕ ತಂಗಿ ಅಂತಾನ, ನನಗೆ ಅಣ್ಣ ತಮ್ಮ ಅಂತಾನಲ್ಲ. ಈ ಸಂಸ್ಕೃತಿ ನಮ್ಮಲ್ಲಿಲ್ಲ. ಅವರಲ್ಲಿ ಏನದ, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಹೆಂಗಸುರೇ ಗಣಸುರೇ. ಈಗ ನನಗೆ ಪ್ರವಚನಕ್ಕೆ ತಂದಿರಿ, ತಂದ ಕೂಡ ಸಿಂದಗಿ ಪಟ್ಟಣದ ಹೆಂಗಸುರೇ ಗಣಸುರೇ ಅಂತ ತಗೊಂಡದೀನಿ ಏನ್ರಿ. ಏನಾಲಿಕ್ಕಿಲ್ಲ ಹೇಳು, ಎಲ್ಲಿ ತಂದೀವ ನಿನ್ನ ಮಾಸ್ತರ ಏನ್ರಿ. ಅಧ್ಯಕ್ಷಗಂದ ಬೈತಾರ, ಎಂಥ ಸ್ವಾಮಿ ತಂದೀವ ಮರ ಹೆಂಗಸುರೇ ಗಣಸುರೇ ಅಲ್ಲಕತ್ತ. ನೋಡ್ರಿ ಎಷ್ಟು ವ್ಯತ್ಯಾಸ ಅದ, ಸ್ವಲ್ಪದ್ರಾಗೆ ವ್ಯತ್ಯಾಸ ಅದಲ್ರಿ. ಯಾವಾಗ ಇಟ್ಟೆಲ್ಲವನ್ನು ಕೂಡ ನಮ್ಮ ಭಾರತ ದೇಶದ ಸಂಸ್ಕೃತಿ, ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರದ ಬಗ್ಗೆ ಸ್ವಾಮಿ ವಿವೇಕಾನಂದರು ಇಟ್ಟೆಲ್ಲ ಮಾತಾಡಿ ಬರಬೇಕಾದ್ರೆ ಇಡೀ ಇನ್ನಿತರ ದೇಶದ ಜನ ಸ್ವಾಮಿ ವಿವೇಕಾನಂದರು ಎತ್ಕೊಂಡು ಕುಣಿತಿದ್ರು. ಕುಣಿದು ವೇದಿಕೆಯಿಂದ ಕೆಳಗಿಳಿದು ಬರ್ತಿದ್ರು. ವೇದಿಕೆಯಿಂದ ಕೆಳಗಿಳಿದು ಬರ್ತಿದ್ರು. ಬರೋದ್ರೊಳಗೆ ಅಮೇರಿಕ ದೇಶದ ಒಬ್ಬ 19 ವರ್ಷದ ತರುಣಿ, ಎಟ್ಟಗೆ ವಯಸ್ಸ್ರಿ 19 ವರ್ಷದ ಒಬ್ಬ ಹುಡುಗಿ ಸ್ವಾಮಿ ವಿವೇಕಾನಂದರ ಹತ್ರ ಬಂದು ನಮಸ್ತೆ ಸ್ವಾಮೀಜಿ ಅಂದತ್. ನಮಸ್ತೆ ಅನ್ನಂಗಿಲ್ಲ ಅಲ್ಲಿ, ಹಾಯ್ ಹಲೋ ಅನ್ನೋ ಸಂಸ್ಕಾರ ಹೋಗಿ ಬರೀ 1 ತಾಸಿನ ಸ್ವಾಮಿ ವಿವೇಕಾನಂದರ ಪ್ರವಚನದೊಳಗೆ ಎಟ್ರ ಮಟ್ಟಿಗೆ ಸಂಸ್ಕಾರ ಬರ್ತಂದ್ರೆ ತಾಸು ಪ್ರವಚನದೊಳಗೆ ನಮಸ್ತೆ ಸ್ವಾಮೀಜಿ ಅಂದ್ಲತ್. ನೋಡ್ರಿ ಅಟ್ಟು ಗೌರವ ಬತ್ತು. ಅವಾಗಿನ ನಮಸ್ತೆ ಅಮ್ಮ ತಗೊಂಡ್ರು. ಅವಾಗ ಹೆಣ್ಮಗಳಂದ್ಲು, ಸ್ವಾಮೀಜಿ ನನಗೊಂದು ಆಸೆ ಆಗ್ಯದ ಅಂದ್ಲತ್. ಏನು ಆಸೆ ಆಗ್ಯದಮ್ಮ? ಏನಿಲ್ಲ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಂತ ಮಾಡೀನಿ ಅಂದ್ಲತ್ತು ಸ್ವಾಮಿ ವಿವೇಕಾನಂದರಿಗೆ. ಸ್ವಾಮಿ ವಿವೇಕಾನಂದರ ಅಂದರು ನಗಲಕತ್ರವರು, ಅಲ್ಲ ನಿನ್ನ ಅಮೇರಿಕ ದೇಶದೊಳಗೆ ಇಷ್ಟೆಲ್ಲ ಪುರುಷರದಾರಲ್ಲ, ಅವ್ರನ್ನೆಲ್ಲ ಬಿಟ್ಟು ನನ್ನೇ ನೀನು ಯಾಕೆ ಮದುವೆ ಮಾಡ್ಕೋಬೇಕನ್ನಕತ್ತಿದ್ದೀ ಅಂದರು. ಅವಾಗ 18-19 ವರ್ಷದ ಹುಡುಗಿ ಅಂತಾಳೆ, ಸ್ವಾಮೀಜಿ ನಾ ಯಾಕೆ ನಿನ್ನನ್ನು ಮದುವೆ ಮಾಡ್ಕೋಬೇಕು ನನಗೆ ಆಸೆ ಆಗ್ಯದತ್ತಂದರೆ, ನಾನು ನಿನ್ನನ್ನು ಮದುವೆ ಮಾಡ್ಕೊಂಡ್ರೆ ನಿನ್ನಂಥ ಒಬ್ಬ ಜ್ಞಾನಿ ಮಗ ನನ್ನ ಹೊಟ್ಟೆಗಿಂದ ಹುಡ್ತಾನಲ್ಲ, ಅದಕ್ಕೆ ನಿನ್ನಂಥ ಜ್ಞಾನಿ ಮಗ ಬೇಕಾಗಿ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಂತೀನಿ ಅಂತ ತಿಳ್ಕೊಳ್ಳೋದು. ನೋಡ್ರಿ ಎಷ್ಟರ ಮಟ್ಟಿಗೆ ಜ್ಞಾನ ನೀಡಿರ್ಬೇಕು ಅಂತ ಆಸೆನಾಗ ಸ್ವಾಮಿ ವಿವೇಕಾನಂದರು. ಯಾವಾಗ ಸ್ವಾಮಿ ವಿವೇಕಾನಂದ ನಗಲಕತ್ರು, ಅಮ್ಮ ನಿನಗೇನು ಬೇಕು?
ನಿನ್ನಂಥ ಜ್ಞಾನಿ ಆಗಿರ್ತಕ್ಕಂಥ ಮಗ ಬೇಕು ಅಂದು. ಅವಾಗ ಸ್ವಾಮಿ ವಿವೇಕಾನಂದ ನಂತರ ತಾಯಿ ನನ್ನಂಥ ಜ್ಞಾನಿ ಆಗಿರ್ತಕ್ಕಂಥ ಮಗ ನಿನಗೆ ಬೇಕು ಅಂತ ತಿಳ್ಕೊಂಡ್ರೆ ನನ್ನ ಮದುವೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. 9 ತಿಂಗಳ ನೀನು ಗರ್ಭಿಣಿಯಾಗುವುದೇ ಅಂದ್ರೆ ಬೇಕಾಗಿಲ್ಲ. ಅರ್ಥ ಮಾಡ್ಕೋರಿ ಏನ್ರಿ, ನೀನು ಗರ್ಭಿಣಿಯಾಗೋದು ಬೇಕಾಗಿಲ್ಲ, ಕಷ್ಟಪಟ್ಟು ನನ್ನನ್ನು ಬೆಳೆಸೋದು ಬೇಕಾಗಿಲ್ಲ ಏನ್ರಿ. ಅಪ್ಪಿತಪ್ಪಂದ ನೀನು ಒಂದು ಮಗುವಿಗೆ ಜನ್ಮ ಕೊಟ್ಟು ನನ್ನ ವಯಸ್ಸಿಗೆ ಅಂದ ಬರೋದ್ರಾಗ ನೀ ಸುಡುಗಾಡು ಸೇರಿರ್ತೀವಿ. ಅಷ್ಟು ತ್ರಾಸು ಸುಗಬೇಡಕ್ಕೆ ಹೋಗ್ಬೇಡ. ನಿನಗೇನು ಬೇಕಾಗ್ಯದ? ಒಬ್ಬ ಜ್ಞಾನಿ ಮಗ ಬೇಕಲ್ಲ. ಹಾಗಾದ್ರೆ ನನ್ನನ್ನೇ ನಿನ್ನ ಮಗ ಹತ್ತುಕೊಂಡು ನೀನು ಉಡೇಗಂದ ಹಾಕೋರವ, ನಿನಗೆ ಒಬ್ಬ ಜ್ಞಾನಿ ಮಗ ಸಿಕ್ಕಂಗೆ ಹಾಕೋದಲ್ಲ ಹತ್ತುಕೊಂಡ್ರ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಏನ್ರಿ, ಇದು ನಮ್ಮ ಭಾರತ ದೇಶದ ಸಂಸ್ಕಾರ. ಇದು ಒಂದು ಹೆಣ್ಣಿನನ್ನು ತಾಯಿ ರೂಪದಾಗ ನೋಡೋದು, ಒಂದು ಹೆಣ್ಣಿನನ್ನು ಅಕ್ಕ ತಂಗಿ ರೂಪದೊಳಗೆ ನೋಡೋದು ಏನ್ರಿ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಎತ್ತಿಕೊಂಡಂದಾಗ ನಮ್ಮಲ್ಲಿರ್ತಕ್ಕಂಥದ್ದು ಭಾಳ ದೊಡ್ಡದಾಗಿರ್ತಕ್ಕಂಥ ಸಂಸ್ಕೃತಿ. ಪುಣ್ಯಾತ್ಮರೇ,